ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಕೆಲವು ವಿಶಿಷ್ಟ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಅದು ಒಬ್ಬ ವ್ಯಕ್ತಿಯನ್ನ ಅದೃಷ್ಟವಂತ ಅಥವಾ ದುರಾದೃಷ್ಟವಂತನನ್ನಾಗಿ ಮಾಡಬಹುದು. ಇದರೊಂದಿಗೆ ಮಹಿಳೆಯರ ಮೀಸೆ, ಕೂದಲು ಮತ್ತು ಪುರುಷರ ಗೆಡ್ಡ ಮೀಸೆಯ ಹಿಂದಿರುವ ಜ್ಯೋತಿಷ್ಯ ರಹಸ್ಯಗಳ ಬಗ್ಗೆ ಕೂಡ ತಿಳಿಯೋಣ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದು ನಾವು ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಮನುಷ್ಯನ ದೇಹದಲ್ಲಿರುವ ವಿಶೇಷ ಲಕ್ಷಣಗಳಿಂದ ಅವನ ಭವಿಷ್ಯ ಮತ್ತು ಸ್ವಭಾವವನ್ನು ಕಂಡುಹಿಡಿಯಲಿದ್ದೇವೆ. ಭಾರತೀಯ ಸಂಪ್ರದಾಯದಲ್ಲಿ ಶುಭ ಮತ್ತು ಅಶುಭ ಸಂಕೇತಗಳು ಮತ್ತು ಶಕುನ ಅಪಶಕುನಗಳಿಗೆ ಬಹಳ ಮಹತ್ವವಿದೆ. ಹಾಗಾದರೆ ಈ ಲಕ್ಷಣಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಎಂದು ತಿಳಿಯೋಣ. ನಮ್ಮ ಜ್ಯೋತಿಷ್ಯ ಶಾಸ್ತ್ರವು ಎಷ್ಟು ವಿಸ್ತಾರವಾಗಿದೆ ಅಂದರೆ ಅದು ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಆಳವಾಗಿ ವಿವರಿಸುತ್ತದೆ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಗುರುತು, ಮಚ್ಚೆ ಮತ್ತು ರಚನೆಯಲ್ಲಿ ಒಂದು ವಿಶೇಷ ಸಂಕೇತ ಅಡಗಿದೆ. ಈ ಸಂಕೇತಗಳು ನಮ್ಮ ಅದೃಷ್ಟ, ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಬಹಳಷ್ಟು ಹೇಳ್ತವೆ. ನಮ್ಮ ದೇಹದ ರಚನೆ, ಮುಖದ ಆಕಾರ ಮತ್ತು ಚರ್ಮದ ಬಣ್ಣದಿಂದ ಹಿಡಿದು ಮಚ್ಚೆ ಮತ್ತು ಉಗುರುಗಳವರೆಗೂ ಎಲ್ಲದಕ್ಕೂ ತನ್ನದೇ ಆದ ಮಹತ್ವವಿದೆ. ಇವುಗಳಲ್ಲಿ ಕೆಲವು ಲಕ್ಷಣಗಳು ನಮ್ಮ ಜೀವನದಲ್ಲಿ ಅದೃಷ್ಟವನ್ನ ತರ್ತವೆ, ಆದರೆ ಕೆಲವು ಜೀವನದಲ್ಲಿ ತೊಂದರೆಗಳನ್ನು ಕೂಡ ಉಂಟು ಮಾಡಬಹುದು. ಇಂದು ನಾವು ನಿಮಗೆ ಈ ಆಸಕ್ತಿದಾಯಕ ಸಂಗತಿಗಳ ಬಗ್ಗೆ ಹೇಳಲಿದ್ದೇವೆ. ಈಗ ಮೊದಲು ಮುಖ ಮತ್ತು ದೇಹದ ಕೆಲವು ವಿಶಿಷ್ಟ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ದುಂಡು ಮುಖದ ಜನರು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅವರು ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನ ಪಡಿತಾರೆ. ಮೂಗಿನ ಮೇಲಿನ ಮಚ್ಚೆಯನ್ನು ಕೂಡ ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ವ್ಯಕ್ತಿಗೆ ಸಮೃದ್ಧಿ ಮತ್ತು ಸಮಾಜದಲ್ಲಿ ಗೌರವವನ್ನು ತರುತ್ತದೆ. ಅದೇ ಸಮಯದಲ್ಲಿ ಸಾಮಾನ್ಯಕ್ಕಿಂತ ದೊಡ್ಡ ಕಿವಿಗಳನ್ನು ಹೊಂದಿರುವ ಜನರು ಅತ್ಯಂತ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಜನರು ಪ್ರತಿಯೊಂದು ಕೆಲಸವನ್ನ ಬೇಗನೆ ಪೂರ್ಣಗೊಳಿಸುತ್ತಾರೆ ಮತ್ತು ಯಾವಾಗಲೂ ದೊಡ್ಡ ಹೆಸರುಗಳನ್ನು ಗಳಿಸ್ತಾರೆ. ಈ ವ್ಯಕ್ತಿಗಳು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಪಡಿತಾರೆ. 2. ಕೂದಲಿನ ಕೊರತೆ ಅಥವಾ ಬೋಳು ಸೌಂದರ್ಯದ ದೃಷ್ಟಿಯಿಂದ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ, ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೋಳು ಜನರು ಹೆಚ್ಚು ಅದೃಷ್ಟವಂತರು ಎಂದು ಪರಿಗಣಿಸಲಾಗಿದೆ. 3. ಮಹಿಳೆ ಪದೇ ಪದೇ ಓರೆಯಾಗಿ ಸಿಂಧೂರವನ್ನು ಹಚ್ಚಿದರೆ ಶಾಸ್ತ್ರಗಳ ಪ್ರಕಾರ ಇದು ಅವರ ದಾಂಪತ್ಯ ಜೀವನಕ್ಕೆ ಅಶುಭವಾಗಬಹುದು. 4. ದೇಹದ ಮೇಲೆ ಮಚ್ಚೆ ಇರೋದು, ಅದು ಹುಟ್ಟಿನಿಂದಲೇ ಇರಲಿ ಅಥವಾ ನಂತರವೇ ರೂಪುಗೊಂಡಿರಲಿ, ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಹಣೆಯ ಮಧ್ಯದಲ್ಲಿ ಮಚ್ಚೆ ಇರೋದು ನಮಗೆ ಶುಭಕರವಾಗಿದೆ. ಅದೇ ರೀತಿ ಅಂಗೈ, ಬಲಗಣ್ಣು ಮತ್ತು ಇತರ ಅಂಗಗಳ ಮೇಲೆ ಮಚ್ಚೆ ಇರೋದು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. 5. ಹಲ್ಲುಗಳ ಆಧಾರದ ಮೇಲೆ ವ್ಯಕ್ತಿಯ ಅದೃಷ್ಟವನ್ನು ಗುರುತಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಮುತ್ತಿನಂತಹ ಬಿಳಿ ಮತ್ತು ಅಂತರವಿಲ್ಲದ ಹಲ್ಲುಗಳನ್ನು ನೋಡಲು ಸುಂದರವಾಗಿ ಕಾಣ್ತವೆ, ಆದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಲ್ಲುಗಳ ನಡುವೆ ಅಂತರವಿರುವವರು ಹೆಚ್ಚು ಅದೃಷ್ಟವಂತರು. ಅಂತಹ ಜನರು ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ಪಡಿತಾರೆ ಮತ್ತು ಆರ್ಥಿಕವಾಗಿಯೂ ಯಶಸ್ವಿಯಾಗ್ತಾರೆ. ಅದೇ ಸಮಯದಲ್ಲಿ ಹಲ್ಲುಗಳು ಸ್ವಲ್ಪ ಹೊರಬಂದಿರುವವರು ಹಠಮಾರಿಗಳು ಮತ್ತು ಹೆಚ್ಚು ಮಾತನಾಡುವವರು, ಆದರೆ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಈಗ ಅಂಗೈ ಮತ್ತು ಅಡಿಭಾಗದ ಬಗ್ಗೆ ಮಾತನಾಡೋಣ. ಅಂಗೈ ಮತ್ತು ಅಡಿಭಾಗವು ಯಾವಾಗಲೂ ಮೃದು, ಗುಲಾಬಿ ಮತ್ತು ಸಮತಟ್ಟವಾಗಿದ್ರೆ, ಜೊತೆಗೆ ಅಂಗೈ ಮೇಲ್ಭಾಗವು ಎತ್ತರವಾಗಿದ್ರೆ ಮತ್ತು ರೇಖೆಗಳು ಸ್ಪಷ್ಟವಾಗಿ ಕಾಣ್ತಿದ್ರೆ ಆ ವ್ಯಕ್ತಿ ಅದೃಷ್ಟವಂತನಾಗಿರ್ತಾನೆ. ಅಂಗೈಯಲ್ಲಿ ತ್ರಿಕೋನದ ಗುರುತು ಮತ್ತು ಉದ್ದವಾದ ತೆಳ್ಳಗಿನ ಬೆರಳುಗಳು ಸಹ ಅದೃಷ್ಟದ ಸಂಕೇತಗಳಾಗಿವೆ. ಆಳವಾದ ನಾಭಿ ಇರುವವರು ಸಹ ಅದೃಷ್ಟವಂತರು. 7ನೇ ಸಂಕೇತ. ಈಗ ಕಣ್ಣುಗಳ ಬಗ್ಗೆ ಮಾತನಾಡೋಣ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ಕಣ್ಣುಗಳಿಂದ ನಮ್ಮ ವ್ಯಕ್ತಿತ್ವವನ್ನು
ಸುಲಭವಾಗಿ ಕಂಡುಹಿಡಿಯಬಹುದು. ಆಳವಾದ ಕಪ್ಪು ಮತ್ತು ದೊಡ್ಡ ಕಣ್ಣುಗಳನ್ನು ಹೊಂದಿರುವ ಜನರು ಬುದ್ಧಿವಂತರು ಮತ್ತು ಶ್ರೀಮಂತರು. ಅದೇ ರೀತಿ ದಟ್ಟವಾದ ಮತ್ತು ಸೇರಿಕೊಂಡ ಹುಬ್ಬುಗಳು ಉತ್ತಮ ಅದೃಷ್ಟದ ಸಂಕೇತವಾಗಿದೆ. 8. ಸ್ನೇಹಿತರೆ, ತುಟಿಗಳ ಮೇಲೆ ಕೂದಲು ಅಥವಾ ಮೀಸೆ ಇರೋದು ಯಾವ ಸಂಕೇತಗಳನ್ನು ಸೂಚಿಸುತ್ತದೆಂದು ನಿಮಗೆ ತಿಳಿದಿದೆಯೇ? ಒಂದು ವೇಳೆ ನಿಮ್ಮ ತುಟಿಗಳ ಮೇಲೆ ಕೂದಲು ಇದ್ದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇದು ವ್ಯಕ್ತಿತ್ವ ಮತ್ತು ಅದೃಷ್ಟದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಮುಖದ ಮೇಲೆ ಮೀಸೆಯ ಕೂದಲು ಸ್ಪಷ್ಟವಾಗಿ ಕಾಣುವ ಮಹಿಳೆಯರು ಕೋಪಿಷ್ಟ ಸ್ವಭಾವದವರಾಗಿರ್ತಾರೆ. ಅಂತಹ ಮಹಿಳೆಯರು ತಮ್ಮ ಮಾತನ್ನ ಕೇಳಿಸುವಲ್ಲಿ ಮತ್ತು ಪತಿಯ ಮೇಲೆ ಹಕ್ಕು ಸಾಧಿಸುವಲ್ಲಿ ನಿಪುಣರಾಗಿರ್ತಾರೆ. ಕೆಲವೊಮ್ಮೆ ಅವರ ಸ್ವಭಾವವು ಎಷ್ಟು ಕಠಿಣವಾಗಿರುತ್ತದೆ ಅಂದರೆ ತಮ್ಮ ಮಾತನ್ನು ಕೇಳಿಸಲು ಅವರು ಯಾವುದೇ ಹಂತಕ್ಕೂ ಕೂಡ ಹೋಗಬಹುದು. ಅಂತಹ ಮಹಿಳೆಯರು ಇಡೀ ಕುಟುಂಬವನ್ನು ತಮ್ಮದೇ ರೀತಿಯಲ್ಲಿ ನಡೆಸ್ತಾರೆ. ಯಾರಾದರೂ ಅವರ ಮಾತನ್ನು ಕೇಳಿದ್ರೆ ಅವರು ಬೇಗನೆ ಕೋಪಗೊಳ್ತಾರೆ. ಈ ಸ್ವಭಾವವು ಮನೆಯ ಸಂಪತ್ತು ಮತ್ತು ಸುಖ ಶಾಂತಿಯನ್ನು ಕೂಡ ನಾಶ ಮಾಡಬಹುದು. ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ಮಹಿಳೆಯರಿಗೆ ಇಲ್ಲಿನ ಕೂದಲನ್ನು ಸ್ವಚ್ಛವಾಗಿಡಲು ಸಲಹೆ ನೀಡಲಾಗುತ್ತದೆ. ಅದೇ ರೀತಿ ಗಡ್ಡ ಅಥವಾ ಮೀಸೆ ಇಲ್ಲದ ಪುರುಷರು ಅದೃಷ್ಟದ ವಿಷಯದಲ್ಲಿ ದುರ್ಬಲರೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪುರುಷರು ತಮ್ಮ ಇಡೀ ಜೀವನವನ್ನು ಹಣದ ಹಿಂದೆ ಓಡ್ತಾರೆ ಮತ್ತು ತಮ್ಮ ಯೋಗ್ಯತೆಗೆ ತಕ್ಕ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಜೀವನದಲ್ಲಿ ಎಲ್ಲವನ್ನ ಪಡೆಯಲು ಕಠಿಣ ಹೋರಾಟ ಮಾಡಬೇಕಾಗುತ್ತದೆ. ದೇಹದ ಮೇಲೆ ಹೆಚ್ಚು ಕೂದಲು ಇರುವ ಪುರುಷರು ಅದೃಷ್ಟವಂತರೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಇವರಿಗೆ ಶ್ರಮಿಸಬೇಕಾಗುತ್ತದೆ. ಆದರೆ ಈ ಜನರು ಸಮಾಜದಲ್ಲಿ ಉತ್ತಮ ಹೆಸರನ್ನು ಗಳಿಸ್ತಾರೆ. ಸಂಪತ್ತು ಮತ್ತು ಖ್ಯಾತಿ ಅವರ ಶ್ರಮವನ್ನು ಯಾವಾಗಲೂ ಗೌರವಿಸುತ್ತದೆ. 9. ಶಿಕ್ಷಣವು ನಮ್ಮ ಬಾಹ್ಯ ವ್ಯಕ್ತಿತ್ವವನ್ನು ಸುಧಾರಿಸುವಂತೆ ದೇಹದ ಅಂಗಗಳು ನಮ್ಮ ಆಂತರಿಕ ಸ್ವಭಾವವನ್ನು ತೋರಿಸ್ತವೆ. ಒಂದು ವೇಳೆ ಮಹಿಳೆಯ ಹೊಟ್ಟೆಯು ನಿಂತಿರುವ ಸಮಾಜದ ಆಕಾರದಲ್ಲಿದ್ದರೆ ಇದನ್ನು ಬಡತನ ಮತ್ತು ದಾರಿದ್ರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಹೊಟ್ಟೆಯು ಅತಿಯಾಗಿ ಉದ್ದವಾಗಿರೋದು ಅಥವಾ ಅಸಹಜವಾಗಿ ವಿರೂಪವಾಗಿರೋದು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ. ನಿಂತಿರುವ ಸಮಾಜದ ಸರಿಯಾದ ಅರ್ಥ ಸಮತಲ ಅಥವಾ ನೇರ ಹೊಟ್ಟೆ. ಇದರರ್ಥ ಒಂದು ವೇಳೆ ಮಹಿಳೆಯ ಹೊಟ್ಟೆಯು ನೇರವಾಗಿ ಮತ್ತು ಸಮತಲವಾಗಿಲ್ಲದೆ ಹೊರಕ್ಕೆ ಉಬ್ಬಿದಂತೆ ಇದ್ರೆ ಇದನ್ನ ಬಡತನ ಮತ್ತು ಆರ್ಥಿಕ ಸಂಕಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಮಹಿಳೆಯರ ಹೊಸಡುಗಳು ಕಪ್ಪಾಗಿರೋದು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಮಹಿಳೆಯ ಇಮ್ಮಡಿಗಳು ಕೊಳಕಾಗಿದ್ರೆ ದೇವಿ ಲಕ್ಷ್ಮಿ ಅಂತಹ ಮನೆಯಲ್ಲಿ ಎಂದಿಗೂ ವಾಸಿಸುವುದಿಲ್ಲ. ಅಂತಹ ಮಹಿಳೆಯರನ್ನ ಇಡೀ ಮನೆಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಹಿಮ್ಮಡಿಗಳನ್ನು ಸ್ವಚ್ಛವಾಗಿಡಲು ಸಲಹೆ ನೀಡಲಾಗುತ್ತದೆ. 10. ಸ್ನೇಹಿತರೆ, ನಡೆಯುವಾಗ ಕಾಲುಗಳಿಂದ ಹೆಚ್ಚು ಶಬ್ದ ಮಾಡುವ ಜನರು ವೇಗವಾಗಿ ನಡೆಯುವ ಅಥವಾ ಆತುರದಲ್ಲಿ ಹೆಜ್ಜೆ ಹಾಕುವ ಅಭ್ಯಾಸವನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಒಂದು ವೇಳೆ ನಡೆಯುವಾಗ ಕಾಲುಗಳನ್ನು ಎಳಿತಾ ಇದ್ರೆ ಅಥವಾ ಕಾಲುಗಳಿಂದ ಜೋರಾಗಿ ಶಬ್ದ ಬರ್ತಿದ್ರೆ ಇದು ಸಹ ಅಶುಭ ಸಂಕೇತವೆಂದು ಎಣಿಸಲಾಗುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಕಾಲ್ಕಿಚ್ಚಿ ಧರಿಸಲು ಸಲಹೆ ನೀಡಲಾಗುತ್ತದೆ. ಕಾಲ್ಕಿಚ್ಚಿಯ ಮಧುರ ಧ್ವನಿಯು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಉಗುರು ಕಚ್ಚುವ ಅಭ್ಯಾಸ ಇರುವ ಜನರು ಅರಿವಿಲ್ಲದೆ ತಮ್ಮ ದುರಾದೃಷ್ಟವನ್ನು ಆಹ್ವಾನಿಸುತ್ತಾರೆ. ಅಂತಹ ಜನರು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ಸುತ್ತುವರಿದಿರ್ತಾರೆ. ಅವರ ಜೀವನ ಅಸ್ಥಿರವಾಗಿರುತ್ತದೆ ಮತ್ತು ಅವರಿಗೆ ಶಾಂತಿ ಸಿಗೋದು ಕೂಡ ಕಷ್ಟ. ಮತ್ತೊಂದೆಡೆ ಸ್ವಚ್ಛ, ಉದ್ದ ಮತ್ತು ಹೊಳೆಯುವ ಉಗುರುಗಳನ್ನು ಹೊಂದಿರುವವರು ಹೆಚ್ಚು ಅದೃಷ್ಟವಂತರೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಇವು ವ್ಯಕ್ತಿಯ ಅದೃಷ್ಟ ಮತ್ತು ವ್ಯಕ್ತಿತ್ವವನ್ನು ಗುರುತಿಸಲು ಸಹಾಯ ಮಾಡುವ ಕೆಲವು ಲಕ್ಷಣಗಳು. ಈಗ ನಾವು ಮಹಿಳೆಯರ ಅತ್ಯಂತ ಪವಿತ್ರ ಅಂಗದ ಬಗ್ಗೆ ಮಾತನಾಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಹಿಳೆಯರಿಗೆ ಗೌರವ ಮತ್ತು ಪೂಜೆ ಸಲ್ಲಿಸುವಲ್ಲಿ ದೇವರುಗಳು ವಾಸಿಸುತ್ತಾರೆ. ಇದಕ್ಕೆ ವಿರುದ್ಧವಾಗಿ
ಮಹಿಳೆಯರಿಗೆ ಅಪಮಾನ ಮಾಡುವಲ್ಲಿ ದೇವರುಗಳು ಶಾಶ್ವತವಾಗಿ ಹೊರಟು ಹೋಗ್ತಾರೆ. ಆದ್ದರಿಂದ ಮಹಿಳೆಯರನ್ನ ಗೌರವಿಸುವುದು ಕೇವಲ ನೈತಿಕ ಕರ್ತವ್ಯವಲ್ಲ, ಆದರೆ ಇದು ಸುಖ ಸಮೃದ್ಧಿಯ ಆಧಾರವೂ ಆಗಿದೆ. ಋಷಿಮುನಿಗಳ ಪ್ರಕಾರ ಮಹಿಳೆಯರ ಇಡೀ ದೇಹವು ಪವಿತ್ರವಾಗಿರುತ್ತದೆ, ಆದರೆ ಅವರ ನಾಭಿಯನ್ನು ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ನಾಭಿಯಲ್ಲಿ ತಾಯಿ ಶಕ್ತಿಯ ವಾಸವಿರುತ್ತದೆ. ಈ ನಾಭಿಯೇ ಮಗುವಿಗೆ ಪೋಷಣೆ ನೀಡಿ ಜೀವನವನ್ನು ನೀಡುತ್ತದೆ. ಮಹಿಳೆಯರಿಗೆ ತಮ್ಮ ನಾಭಿಯ ಆರೈಕೆಗಾಗಿ ಪ್ರತಿದಿನ ಎಣ್ಣೆ ಹಚ್ಚಲು ಸಲಹೆ ನೀಡಲಾಗುತ್ತದೆ. ನಾಭಿಗೆ ಎಣ್ಣೆ ಹಚ್ಚುವ ಮಹಿಳೆಯರು ಕೆಲವು ರೋಗಗಳಿಂದ ದೂರವಿರೋದಲ್ಲದೆ ಅವರ ಅದೃಷ್ಟವು ಉಜ್ವಲವಾಗಿರುತ್ತದೆ. ಅಂತಹ ಮಹಿಳೆಯರು ತಮ್ಮ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.